ಪ್ರಸ್ತಾಪ ಮಾಡಿದ್ದೀವಿ, ನಿನಗೆ ಕೊಡ್ತೀವಿ ಅಂತ ಕೂಡ ಹೇಳಿದ್ದೀನಿ. ಸರ್ ಮೈಕ್ ನೋಡಪ್ಪ. ಕಷ್ಟಪಟ್ಟು ಓದ್ಬೇಕು, ಇಷ್ಟಪಟ್ಟು ಓದ್ಬೇಕು, ಅಪ್ಪ ಅಮ್ಮಗೋಸ್ಕರ ಓದ್ಬೇಕು. ಹೆಂಗ್ ಓದ್ಬೇಕು ಅಂದ್ರೆ ನಿನ್ ಮೊಬೈಲ್ ನಂಬರ್ ಬ್ಯಾಂಕ್ ಬ್ಯಾಲೆನ್ಸ್ ಆಗ್ಬಿಡ್ಬೇಕು, ಅಲ್ಲಿವರೆಗೂ ಓದ್ತಾ ಇರ್ಬೇಕು. ಬೇಗ ಓದಿ, ಬೇಗ ಪಾಸ್ ಆಗಿ, ಬೇಗ ಕೆಲ್ಸಕ್ಕೆ ಹೋಗಿ, ಬೇಗ ಸತ್ತೋಗ್ಬೇಕೇನ್ರ? ಇದು ಹೇಳ ಅದು ಹೇಳ್ತೀರಿ, ಹೆಂಗ್ರಿ ಜೀವನ? ಬಹಳ ನಾನು ನೋಡಿದೆ ಅಂತ 15 ವರ್ಷ ಮಕ್ಕಳು ಎಲ್ಲ ಈ ರೀತಿ ಆಗಿದ್ದು. 10 ಜನ ನಾನು ನೋಡಿದ್ದೀನಿ ನನ್ನ ಕಣ್ಣಲ್ಲೇ. ಅದನ್ನ ಯಾವ ಫ್ಯಾಮಿಲಿನೂ ಡೈಜೆಸ್ಟ್ ಮಾಡ್ಕೊಳಕ್ ಸಾಧ್ಯ ಇಲ್ಲ. ಬಿದ್ರೆ ಹೆಂಗ್ ಎದ್ದು ಬರೋದು ಅಂತ ನನಗೆ ಗೊತ್ತು. ಯಾರಾದ್ರೂ ನನ್ನ ಮೇಲೆ ಕಲ್ಲು ಹಾಕಿದ್ರೆ ನಾನು ಬ್ರಿಡ್ಜ್ ಕಟ್ಕೊಂಡು ಮುಂದಕ್ಕೆ ಹೋಗ್ತೀನಿ. ಯಾರಾದ್ರೂ ಕಲ್ಲು ಹಾಕಿದ್ರೆ ಪ್ಯಾಲೇಸ್ ಕಟ್ಕೊಂತೀನಿ. ಕಲ್ಲೆತ್ತು ವಾಪಸ್ ಹಾಕಲ್ಲ ನಾನು. ಯಾರಾದ್ರೂ ನನ್ನ ಮೇಲೆ ಕಲ್ಲು ಹಾಕಿದ್ರು ನಾನು ಫ್ಲವರ್ ಹಾಕ್ತೀನಿ ಸರ್, ಬಟ್ ಪಾಟು ಸೇರ್ಸ್ ಹಾಕ್ತೀನಿ ಸರ್. ಕರಿಮಣಿ ಮಾಲೀಕ ಯಾರು? ನೀವಿದೇ ರೀತಿ ರಾಜ್ಯ ಆಳ್ತಾ ಇದ್ರೆ ಜನ ರೊಚ್ಗೆದ್ದು ಮೆಟ್ನಲ್ಲಿ ಫೈಡ್ ಅಂತ ಹೊಡೆದು ವಿಧಾನಸೌಧ ಮುಂದೆ ನಿಮ್ಮನ್ನ ಬರೀ ಪುಟ್ಕೋಸಲ್ಲಿ ನಿಲ್ಲಿಸ್ತಾರೆ. ಎಫ್ಸಿಐನವರು ನಮಗೆ ಹೆಚ್ಚುವರಿಯಾಗಿ ಬೇಕಾಗಿದ್ದಂತ 2,29,000 ಮೆಟ್ರಿಕ್ ಟನ್ ಅಕ್ಕಿಯನ್ನ ಕೊಡ್ತೀವಿ ಅಂತ ಒಪ್ಪಿಕೊಂಡಿದ್ರು. ಈ ಕೇಂದ್ರದ ಕಾಂಗ್ರೆಸ್ ಸರ್ಕಾರ ಎಫ್ಸಿಐನವ್ರಿಗೆ ಹೇಳಿ ಅಕ್ಕಿ ಕೊಡಬಾರ್ದಾಗ ಮಾಡಿದ್ರು. ಇದರಲ್ಲಿ ರಾಜಕೀಯ ಮಾಡಿದ್ರು. ಸಾರಿ, ಬಿಜೆಪಿ ಸರ್ಕಾರ. ಸಾರಿ. ಒಬ್ರು ಮಾತಾಡ್ರಿ, ನೀವು ಇಷ್ಟೊಂದ್ ಜನ ಮಾತಾಡಿದ್ರೆ ಉತ್ತರ ಕೊಡಕ್ಕಾಗತ್ತ? ಯಾವನಾರು ಒಬ್ಬ ಮಾತಾಡೋದು, ಅದರ್ವೈಸ್ ಐ ಡೋಂಟ್ ರಿಪ್ಲೈ. ಒಬ್ರು ಮಾತಾಡ್ಬೇಕು ಯಾರಾದ್ರೂ. ಮತ್ತೊಬ್ರು ಕಾಲರ್ ಇದ್ದಾರೆ, ಸುರೇಶ್ ಅಂತ ಕರೆ ಮಾಡಿದ್ದಾರೆ. ಸುರೇಶ್ ಅವರು ಹೇಳಿ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ಅವನ್ ಸರ್ಕೆ ನನ್ ಮಕ್ಳು ಸರ್ಕಾರ ಅವ್ರ ಅವನ್ ತಾಯಿನಾಡ ಅವ್ರ ಅಪ್ಪ ಊಟ ಆಲ್ ರೈಟ್, ಥ್ಯಾಂಕ್ ಯು ಸರ್. ಅಂದ್ರೆ ಆಕ್ರೋಶ ಇರಬಹುದು, ಬಟ್ ಅದನ್ನು ಸರಿಯಾಗಿ ವ್ಯಕ್ತಪಡಿಸ್ಬೇಕು. ಧನ್ಯವಾದ ಸರ್. ನೀವೇನ್ ಮಾಡಿದಿರಾ? ಎಳ್ಳ ಬಾಯ್ ಬಿಟ್ಟಿ ಇಲ್ಲಿಗಲ್ ಹೇಳ. ನಾನು ಒಂದ್ ಮನೆಯಲ್ಲಿ ಇಟ್ಕೊಂಡು ಆಚೆ ಏನ್ ಮಾಡಿದಿರಾ? ಬಾಯ್ ಬಿಡ್ಲ ನಾನು? ಬೇಡ, ದಯಮಾಡಿ ಬೇಡ. ಮಚ್ಚ ಮೊನ್ನೆ 10,000 ದುಡ್ಡು ಇಸ್ಕೊಂಡಲ್ಲ, ಮುಂತೆಂಡಲ್ ಕೊಡ್ತೀನಿ ಅಂತ ಪ್ರೈಸ್ ಕೊಡ್ತೀಯ ಇವತ್ತು? ಗಣೇಶ ಹಬ್ಬ ಯಾರ್ದು? ನಮ್ದು. ಬಕ್ರೀದ್ ಹಬ್ಬ ಯಾರ್ದು? ನಮ್ದು. ಕ್ರಿಸ್ಮಸ್ ಹಬ್ಬ ಯಾರ್ದು? ನಮ್ದು. ನಾವೆಲ್ಲ ಸೇರಿ ಆಚರಿಸ್ಬೇಕ್ರಿ ನಾವು. ನಾನು ಸುಳ್ಳು ಹೇಳ್ತೀನಿ ಅಂತ ಆದ್ರೆ ರಾಜಕೀಯ ಬಿಟ್ಬಿಡ್ತೀನಿ. ಶಾಂತಂ ಪಾಪಂ 10 ಕೆಜಿ ಅಕ್ಕಿಯನ್ನು ಫ್ರೀಯಾಗಿ ಕೊಡ್ತೀವಿ. ಸರಕ್ ಉದರ್ ಅನ್ನಭಾಗ್ಯ ನಾವು 10 ಕೆಜಿ ಆಹಾರ ಧಾನ್ಯಗಳನ್ನು ಕೊಡ್ತೀವಿ ಅಂತ ಹೇಳ್ಬಿಟ್ಟಿದ್ದು. ಅಕ್ಕಿನೇ ಕೊಡ್ತೀವಿ ಅಂತ ಹೇಳಿಲ್ಲ. ನಾನು ಸುಳ್ಳು ಹೇಳ್ತೀನಿ ಅಂತ ಆದ್ರೆ ರಾಜಕೀಯ ಬಿಟ್ಬಿಡ್ತೀನಿ. ಬಾಯ್ ಟಾಟಾ, ಗುಡ್ ಬೈ. ಕೋಳಿ ಮೊಟ್ಟೆನ ಆಚೆಯಿಂದ ಹೊಡೆದ್ರೆ ಆಮ್ಲೆಟ್ ಆಗುತ್ತೆ, ಅದೇ ಮೊಟ್ಟೆ ಒಳಗಡೆಯಿಂದ ಹೊಡೆದ್ರೆ ಮರಿ ಆಚೆ ಬರುತ್ತೆ. ಅಂದರ್ ಸೆ ಲಗ್ನ ಚಾಹಿಯೆ ಕ್ಯಾ ಬನ್ನ ಜಿಂದಗಿ ಮೇ. ಯಾವತ್ತು ಕುಡ್ದು ಗಿಡ್ದಿಲ್ವಾ? ಯಾವುದು ಬಿಸ್ಕಿ ಕುಡ್ದಿಲ್ವೇನ್ರಿ? ನಿಮಗೆ ಗೊತ್ತಿದೆಯಲ್ಲ ಸರ್. ನಂಗೆ ಗೊತ್ತಿಲ್ಲಪ್ಪ. ನನಗ್ ಗೊತ್ತಿದ್ರೆ ಒಂದ್ಸಾರಿ ಸೇರಿದ್ದು ಅಲ್ಲ. ಹೌದು, ಅದಕ್ಕೆ ಹೇಳಿದ್ದು ನಿಮ್ಗೆ ಗೊತ್ತು. ಶ್ರೀನಿವಾಸ್ ಮನೇಲಿ ಸೇರಿದ್ದು ಅಲ್ಲ ಒಂದ್ಸಾರಿ. ಕುಡ್ದಿಯಾ? ಇಲ್ಲ, ನಂಗೆ ಗೊತ್ತಾಗ್ಲಿಲ್ಲ, ಮರ್ತು ಬಿಟ್ಟಿದ್ದೀನಿ. ಅಲ್ಲ, ನಾನು ಅಧಿಕಾರಕ್ಕೆ ಬಂದ ಮೇಲೆ 7 ಕೆಜಿ ಅಕ್ಕಿ ಎಲ್ಲ ಫ್ರೀ ಆಗಿ 10 ಕೆಜಿ ಅಕ್ಕಿಯನ್ನ ಫ್ರೀ ಆಗಿ ಎಲ್ರಿಗೂ ಕೊಡ್ತಕ್ಕಂಥ ಕಾರ್ಯಕ್ರಮ. 10 ಕೆಜಿ ಬೇಕೋ ಬೇಡ? ನಮ್ಮೇಲೆ ನಂಬಿಕೆ ಇದೆಯಲ್ವಾ? ನಮ್ಮೇಲೆ ವಿಶ್ವಾಸ ಇದೆಯಲ್ವಾ?
ಹಾಗಿದ್ರೆ ಎಲ್ಲ ಬಿಜೆಪಿಗೆ ನೀವು ಓಟ್ ಹಾಕಿ ಓಟ್ ಹಾಕ್ಸಿ. ಹಾಗಿದ್ರೆ ಎಲ್ಲ ಬಿಜೆಪಿಗೆ ನೀವು ಓಟ್ ಹಾಕಿ ಓಟ್ ಹಾಕ್ಸಿ. खत्म बाय बाय टाटा गुड बाय गया. ಆದರೆ ಬಸ್ ಫ್ರೀ ಇದೆ, ನಮ್ಮ ಅದರಲ್ಲಿ ಓಡಾಡ್ತಾರೆ. ತಿಂಗಳಿಗೆ 2000 ರೂಪಾಯಿ ಖರ್ಚಿಗೆ ಕೊಡ್ತೀರಾ? ಎಲ್ಲನ ದೂರ ಹೋಗುವಾಗ ನನಗೆ ಮಾತ್ರ ಕರ್ಕೊಂಡು ಹೋಗಲ್ಲ, ನಮ್ಮ ಅಕ್ಕ ತಂಗಿಗೆ. ಆ ತಿಂಡಿ ತಿನ್ನುವಾಗ ಸ್ವಲ್ಪ ವಡೆ ಚೆನ್ನಾಗಿತ್ತಂತ 2 ವಡೆ ಜಾಸ್ತಿ ತಿನ್ಬಿಟ್ಟೆ. ಹಾಗಾಗಿ ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗ್ಬಿಟ್ಟು ಸ್ವಲ್ಪ ಎದೆನೋ ಕಾಣಿಸು ಬಂದ್ ಚೆಕ್ ಮಾಡಿಸ್. ಬರೀ ಜೇಬಲ್ಲಿ ಬೆಂಗಳೂರಿಗೆ ಬಂದು 300 ಕೋಟಿಯ ಎಂಪೈರ್ ನ ಕಟ್ಟದವನ್ ನಾನು. ಸೌಂದರ್ಯವಿದೆ ಎಂದು ಬೀಗ ಬೇಡ, ಮೋನಾಲಿಸಾ ಮಣ್ಣಾಗಿದ್ದನ್ನು ನೋಡಿದ್ದೇವೆ. ಆಸ್ತಿ ಅಂತಸ್ತಿದೆ ಎಂದು ಬೀಗ ಬೇಡ, ಆಗರ್ಭ ಶ್ರೀಮಂತರು ಬೀದಿಗೆ ಬಂದಿದ್ದನ್ನು ನೋಡಿದ್ದೇವೆ. ಸುಮ್ನೆ ಗೆದ್ರೆ ವಿಕ್ಟರಿ, ಪಡಬಾರದು ಕಷ್ಟಪಟ್ಟು ಗೆದ್ರೆ ಅದು ಹಿಸ್ಟರಿ. ನನಗೆ ಈ ಮೊಬೈಲ್ ಆಪರೇಟ್ ಮಾಡೋದೇ ಬರಲ್ಲ. ನನಗೆ ಮೊಬೈಲ್ ಯೂಸ್ ಮಾಡಿದ್ರೆ ಸ್ಮಾರ್ಟ್ ಫೋನ್ ಎಲ್ಲಿ ಬರ್ತದೆ? ಒಂದ್ ಕ್ವಾರ್ಟರ್ಗೆ 40 ರೂಪಾಯಿ ಜಾಸ್ತಿ ಮಾಡವ್ರೆ. ಮನೇಲಿ 3 ಜನ ಕೊಡಿದ್ರೆ ದಿವಸ 120 ರೂಪಾಯಿ ಆಯ್ತು. ಅವನು ತಿಂಗಳಿಗೆ ಎಷ್ಟಾಯ್ತು? 3600 ರೂಪಾಯಿ ಆಯ್ತು. ಇವ್ರು ಕೊಡೋದು 2000. ಕೆರಿಯರ್ ಈಸ್ ಇಂಪಾರ್ಟೆಂಟ್ ಸರ್. ಸಿದ್ದರಾಮಯ್ಯ ಸಾಹೇಬ್ರು ಇವತ್ತಿಗೂ ಫೋನ್ ಇಟ್ಟಿಲ್ಲ, ಅದಕ್ಕೆ ಅವ್ರು CM ಆಗಿರೋದು. ಬರೆದಿಟ್ಕೋಬೇಕು. ಫೋನೇ ಇಟ್ಟಿದ್ದಿದ್ರೆ ದಿನಕ್ಕೆ 10 ಡಿಸ್ಟ್ರಾಕ್ಟಿಂಗ್ ಮೆಸೇಜಸ್ ಬರುತ್ತೆ. ಇಟ್ಟಿಲ್ಲ ಸರ್. ಇವತ್ತು ದಿನಕ್ಕೆ 1-2 ಕಾಲ್ ಮಾತಾಡೋದವರು. ದ ಸ್ಟೇಟ್ CM. ನಾನು ಫ್ಯಾಕ್ಟ್ ಮಾತಾಡ್ತಿದ್ದೀನಿ. ನಮ್ಮ ಸಾಹೇಬ್ರು ನನಗೆ ದೊಡ್ಡ ಇನ್ಸ್ಪಿರೇಷನ್ನು. ಹೆಂಗ್ ಸ್ಟೇಟ್ ನಡೆಸ್ತಾರೆ, ಏನು ಇಶ್ಯೂ ಇದ್ರು ಆಫೀಸರ್ಸ್ ಎಕ್ಸ್ಪ್ಲೇನ್ ಮಾಡ್ತಾರೆ, ಡಿಸಿಷನ್ಸ್ ತಗೊಂತಾರೆ. ಇಡಲ್ಲ ಫೋನು. ಆಂಧ್ರ ಪ್ರದೇಶ್ CM ರೇವಂತ್ ರೆಡ್ಡಿ ಅವರು ಹೇಳಿದ್ರು, ಅವ್ರು ಫೋನೇ ಇಟ್ಟಿಲ್ಲ, ಅದಕ್ಕೆ 54 CM ಆದ್ರು. ಡಿಸ್ಟ್ರಾಕ್ಷನ್ಸ್ ಇಲ್ಲ. ನಮ್ಮ ಹುಡುಗರು ನೋಡ್ಬೇಕು ಏನು ಬಿಸಿನೋ ಫೋನಲ್ಲಿ. ಟೆಕ್ಸ್ಟ್ ಗುಡ್ ಮಾರ್ನಿಂಗ್, ಹಾಯ್, ಹೌ ಆರ್ ಯು, ಫೈನ್, ವಾಟ್ ಈಸ್ ದಿಸ್ ಸರ್. ಬಿಡಿ, ಒಳ್ಳೇದಾಗ್ಲಿ. ಜಾಸ್ತಿ ಮಾತಾಡಿ ನನ್ನ ಸಹಿಸ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಇನ್ನು ಆಪರೇಷನ್ ಸ್ಟಂಟ್ ಆಗಿ 3 ದಿನ ಇಲ್ಲ. ಡಾಕ್ಟರ್ ಅಡ್ವೈಸ್ ಮಾಡ್ತಾರೆ, ಹೋಗಿ ಕುಡಿದು ನೀವು ಟ್ರಾವೆಲ್ ಮಾಡಂಗಿಲ್ಲ ಅಂದ್ರೆ ನನ್ನ ಪ್ರಾಣ ಹೋದ್ರು ಸಿದ್ಧ ಅಂತ ಯಾವನ ಇದ್ದಾನೆ ರಾಜ್ಯದಲ್ಲಿಲ್ಲ, ದೇಶದಲ್ಲಿಲ್ಲ. ಯಾರು ನಡೀರಿ. 30 ವರ್ಷದ ಜೀವನದಲ್ಲಣ್ಣ ಒಬ್ಬರ ಜೊತೆ ಕಿತ್ತಾಡಿಲ್ಲಣ್ಣ ನಾನು. ಅಷ್ಟು ಒಳ್ಳೆ ಹೆಸರು ತಗೊಂಡಿರೋ ಹುಡುಗ ನಾನು ಪೆರೇಸಂದ್ರದಲ್ಲಿ. ನೀವು ಕೇಳಿ, ಒಬ್ಬರು ತಂಟೆಗೆ ಹೋದವನಲ್ಲ. ಅವ್ರು ಹೇಳೋದ್ ಬಿಡ, ನೀನ್ ಹೇಳಯ್ಯ. ಅವ್ರು ಹೇಳ್ತಾರೆ ಅಂತ ನೀನ್ ಕೇಳ್ಬಿಡ್ತೀಯ? ನೀನ್ ಹೆಣ್ಣಾಗುವಂತಂದ್ರೆ ಆಗ್ಬಿಡ್ತೀಯ? ಏನು ಓದಿದೀಯ ನೀನು? ಕೂತ್ಕೊಳ್ಳಿ, ಪ್ಲೀಸ್ ದಯಮಾಡಿ ಕೂತ್ಕೊಳ್ಳಿ, ಆಮೇಲೆ ಮಾತಾಡೋಣ. ನಮ್ಮ ಪಕ್ಷದ ಮುಖಂಡರು, ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಟಗರಾದಂತ ಮಾನ್ಯ ಸಿದ್ದರಾಮಯ್ಯ ಅವರೇ. ಹಲೋ, ಥ್ಯಾಂಕ್ ಯು. ಎಲ್ಲಿದ್ಯಪ್ಪ ನೀನು? ಬೆಳಿಗ್ಗೆ ಅವಾಗಿಂದ 10 ಸರಿ ಮಾಡೋರೆ ಸರ್. ನಾನು ಯಾಕೆ ಡೌಟ್ ಮಾಡ್ಲಿ? ಮನೆಗೆ ಬರ್ತಾವ್ರಂತ. ಮನೆ ಆಯ್ತು, ನೀನ್ ಬಾಪ ಮಾತಾಡೋಣ. ಮನೆಗೆ ಬರ್ತಾವ್ರ. ಬಾಬಾ ನಾಳೆ ಬತ್ತಿಯಲ್ಲ, ಬಾ ಮಾತಾಡೋಣ. ಮನೆಗೆ ಬರ್ತಾರ. ಶ್ವಾಸಕೋಶದ ತಂಪು ಅಥವಾ ತೇವಾಂಶವನ್ನ, ಉಷ್ಣಾಂಶವನ್ನ ಕಮ್ಮಿ ಮಾಡುತ್ತೆ. ಮನಸ್ಸಿನ ಏಕಾಗ್ರತೆ ಚಿತ್ತವನ್ನ ಜಾಸ್ತಿ ಮಾಡುತ್ತೆ. ಶೀತ ದುಡ್ಡು ಕೊಡ್ರೆ ಎಲ್ಲ ಮೊದ್ಲು ಕೂತ್ಕೊಳ್ಳಿ. ನೀ ಎಷ್ಟು ಕೊಡ್ತೀಯ ಹೇಳು. ಕೂತ್ಕೋ ಮತ್ತೆ ಕೂತ್ಕೋ. ನೀನು 5,000. ವೆರಿ ಗುಡ್. ಇವ್ರ ಕೈ ಕೊಡು, ಮೂರ್ತಿ ಕೈಗೆ. ಇನ್ನು ಉಳಿದವರು ಕೂಡ ಕೊಡ್ಲೇಬೇಕು. ಎಲ್ಲ ಮುಖಂಡರುಗಳು ಕೂಡ ಕೊಡ್ಲೇಬೇಕು. ನಿಮ್ಮ ಶಕ್ತಿಯಾನುಸಾರ ಕೊಡ್ಲೇಬೇಕು. ಕುಡಿಯೋರೆಲ್ಲ ಸೇರಿ ಪಕ್ಷ ಕಟ್ಟಬೇಕಿದೆ.
ಪಾರ್ಲಿಮೆಂಟ್ಗೂ ನಮ್ಮ ಕೂಗು ಮುಟ್ಬೇಕಿದೆ. ಎಣ್ಣೆ ಬೇಕು ಅಣ್ಣ, ಖಾಲಿ ಆಯ್ತು ಚಿನ್ನ, ನೀನೆ ಕುಡ್ಕೊಂಬಿಟ್ಟ ಅಣ್ಣ. ಇನ್ನೇನ್ ಮಾಡ್ಲೋರ್ರನ್ನ. ಮುಂದಿನ ಮುಖ್ಯಮಂತ್ರಿ ಯಾವ್ದೋ ಬಿಟ್ಟಿದ್ ಕುಡಿದ್ಬಿಟ್ಟು ತಾಯಿನ ನೋಡು ಕುಡಿದು ಅಂತ 2,000 ರೂಪಾಯಿ ಇನ್ನೂ ಬಂದಿಲ್ಲ. ಏನು ಬರ್ತೀನಿ ಅಂತ ಬ್ಯಾಂಕ್ ಹೋಗ್ತೀನಿ, ಬರ್ತಾ ಇದ್ದೀನಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ಕೂತ್ಗಳಾಗಿದ್ರೆ ಹೋಗಿ ಅಂತ ಎದ್ದು ನಾಚಿಕೆ ಆಗಲ್ಲ ನಿಮ್ಗೆ? ಮರ್ಯಾದೆ ಏನಾದ್ರು ಇದೆಯಾ ನಿಮ್ಗೆ? ಊಟ ಕೂಡ ಗೆಲ್ಲಿಸಿ. ರಾಷ್ಟ್ರದ ರಾಜಧಾನಿ ಕರ್ನಾಟಕ, ಬೊಮ್ಮಾಯಿಯವರೇ. ರಾಷ್ಟ್ರದ ರಾಜಧಾನಿ ಕರ್ನಾಟಕ, ಬೊಮ್ಮಾಯಿಯವರೇ. ರಾಷ್ಟ್ರದ ರಾಜಧಾನಿ ಕರ್ನಾಟಕ. ಕರೆಕ್ಟ್ ಆಗಿ ಅದನ್ನ ಹೇಳಿಸ್ಬೇಕು ಅಂತಾನೆ ಬಂದೆ ಅಲ್ಲಿಗೆ. ರಾಷ್ಟ್ರದ ರಾಜಧಾನಿ ಕರ್ನಾಟಕ, ಬೊಮ್ಮಾಯಿಯವರೇ. ಈ ನನ್ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಟ್ಟಿರ್ತಾರೆ ಬಡ್ಡಿ ಮಕ್ಕಳು. ನಮಸ್ಕಾರ ದೊರೆ, ನಮಸ್ಕಾರ. ಮಹಾಮಂತ್ರಿಗಳೇ, ಕ್ಷೇಮವೇನು ಸಕಲ ಪ್ರಜೆಗಳು ಕ್ಷೇಮವೇ ಮಹಾಮಂತ್ರಿ. ಯುದ್ಧ ಮಾಡ್ಬೇಕಂದ್ರೆ ರೆಡಿ. ಅದಕ್ಕೆ ನನ್ಗೆ ಆಜೆ ಮಂತ್ರಿಯಾಗಿ ನನ್ ಕಳಿಸ್ತಾರಂದ್ರೆ ಹೇಳಿ, ನಾನು ಹೋಗಲ್ ಸಿದ್ಧ. ನಾನೇ ಹೋಗ್ತೀನಿ ಅಲ್ಲಿ ಯುದ್ಧ ಮಾಡಬೇಕು ದೇಶಕ್ಕೋಸ್ಕರ. ನಡೀರಿ ಹೋಗ್ಬಿಡುವ, ನಾನು ಹೋಗ್ತೀನಿ ರೀ. ತಮಾಷೆಗೆ ನಾನು ಜೋಶಲ್ಲಿ ಹೇಳ್ತಾ ಇಲ್ಲ. ಈ ದೇಶಕ್ಕೋಸ್ಕರ ನನ್ನ ಗತಿ ಇದ್ರೆ ಸುಸೈಡ್ ಬ್ಯಾಂಕ್ ನರೇಂದ್ರ ಮೋದಿ ಅವರು ಅಮಿತ್ ಶಾ ಕೊಳ್ಳಿ, ಅಲ್ಲ ಮೇಲೆ ಆಣೆ, ದೇವ್ರ ಮೇಲೆ ಆಣೆ ಕಟ್ಕೊಂಡು ನಾನು ಪಾಕಿಸ್ತಾನ ಹೋಗ್ತೀನಿ. ನಡಿ. ಆರ್ಮಿಗಳ ತರ ಹೋರಾಡ್ತೀರಿ, ಮಾತಾಡ್ರೆ ಕೊಡ್ತಾನೆ ಇರೋದು ಶಟು ಮಾಡಿ ಮುಗುಡು. ಹೌದಾ? ಗೌರವಾನ್ವಿತರಿಗೆ ರಾಮ್ರಾಜ್ ಕಾಟನ್ ಪಂಚೆಗಳು ಮತ್ತು ಶರ್ಟ್ಗಳು. ಏನಯ್ಯ ಆ ಬ್ರೇಕ್ ಹಿಡಿದ್ಬಿಟ್ಟು ಆ ಸ್ಲಿಪ್ ಆಗಿ ಬಿದ್ದೋಗ್ಬಿಟ್ರೆ ಬೆಲ್ದರ್ ಗಾಡಿ ತಗೊಂಡ್ಬಿಟ್ಟು ಬ್ರೇಕ್ ಹಾಕಿದೆ. ಏನ್ ಅದನ್ನೇ ಒಂದು ದೊಡ್ಡ ನ್ಯೂಸಾ ನಿಮ್ಗೆ? ಇದು ಜಲಿಯನ್ ವಾಲಾಬಾಗ್, ಅದಕ್ಕಿನ್ನ ಬಹಳ ಹೀನವಾದಂತ ಪರಿಸ್ಥಿತಿ. ನಾನು ಯಾರು ಗೊತ್ತಾ? ವಿಷಯ ಗೊತ್ತಾ? ನಮ್ ಪರಮೇಶಿ ಅವನಲ್ಲ, ನಮ್ ಪಂಚಾಯತಿ ಮೆಂಬರ್. ಏನಯ್ಯ ಆ ಬ್ರೇಕ್ ಹಿಡಿದ್ಬಿಟ್ಟು ಆ ಸ್ಲಿಪ್ ಆಗಿ ಬಿದ್ದೋಗ್ಬಿಟ್ರೆ ಬೆಲ್ದರ್ ಗಾಡಿ ತಗೊಂಡ್ಬಿಟ್ಟು ಬ್ರೇಕ್ ಹಾಕಿದೆ. ಏನ್ ಅದನ್ನೇ ಒಂದು ದೊಡ್ಡ ನ್ಯೂಸಾ ನಿಮ್ಗೆ? ಏನ ನಂದು ನೋಡ್ದ ಬೇವರ್ಸಿ ನನ್ ಬಗ್ರೆ ಯಾವತ್ತ ಗದ್ದೆ ತಾವ ಒಂದು ತೋರಿಸ್ತೋ ಏನೋ ಅವತ್. ನಿಮ್ಮಲ್ಲಿ ಏನ್ ಬಜೆಟ್ ಇದೆ ಆ ಬಜೆಟ್ ತಕ್ಕಂತೆ ಗ್ಯಾರಂಟಿಗಳು ಕೊಡಿ. ಇಲ್ಲ ಬಜೆಟ್ ಬಿಟ್ಟು ನೀವು ಗ್ಯಾರಂಟಿಗಳು ಕೊಟ್ರೆ ಇಲ್ಲಿ ದಿವಾಳಿ ಎದ್ದು ಹೋಗ್ತದೆ. ಈಗ ಒಂದು ಬಟ್ಟಿ ಮಣ್ಣು ಹಾಕಕ್ಕೆ ಸಡಕ್ ಮ್ಯಾಗಿಲ್ಲ, ಇದು ಇಲ್ಲ, ಎಲ್ಲರೂ ನಿಮ್ಮ ಮೇಲೆ ಬೀಳ್ತಾರೆ. ಆಮೇಲೆ ಈ ಸರ್ಕಾರ ಫೇಲ್ ಆದರೆ ಮುಂದಿನ ಜನರೇಷನ್ಗೆ ಏನು ಇಟ್ಟು ಹೋಗಲ್ಲ. Hey, I've seen this one. This is a classic. I hear my voice when I shout it out loud. It's my life, it's my whole but I am gonna live for it. ಗೃಹಲಕ್ಷ್ಮಿ ಆ ಹೆಣ್ಮಕ್ಳಿಗೆ ಶಕ್ತಿ ಕೊಡಬೇಕು, ಆರ್ಥಿಕವಾದಂತ ಶಕ್ತಿ ಕೊಡಬೇಕು. ಪ್ರತಿ ತಿಂಗಳಿಗೆ ನೇರವಾಗಿ ಆ ಹೆಣ್ಮಕ್ಳು ಮನೆಯ ಯಜಮಾಂತಿಗೆ 2,000 ರೂಪಾಯಿ ನಿಮ್ಮ ಅಕೌಂಟ್ಗಲ್ಲ, ಹೆಣ್ಮಕ್ಳ ಅಕೌಂಟು. ತಾಯಿ ಗ್ಯಾರಂಟಿ ಕಾರ್ಡ್ ಬಂತ? ರುಕೋ ಜರ ಸಬರ್ ಗುರು. ಯಾರು ಹೇಳಿದ್ರು? ನಾವು ನೋಡ್ರಿ ತಿಂಗಳಿಗೆ ಕೊಡ್ತೀವಿ ಅಂತ ಹೇಳಿಲ್ಲ. 1 year my voice when I shout it out loud. Each my life, it's my whole. But I am gonna live for it. 2024 Good
ನಿಮಗೆ ಗೊತ್ತಿದೆ, ನಮ್ಮ ಪಕ್ಷದ ನಾಯಕಿಯಾದಂತಹ ಶ್ರೀಮತಿ ಹುತಾತ್ಮರಾದ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಅಮೃತ ಇಂದಿರಾ ಗಾಂಧಿ ಅವರು ಜನ್ಮಕ್ಕೆ ಹೋಗೋ ಯಾವನ ಅವನು ನೋಡಿ, ಅದು ಯಾರೋ ನಮಗೂ ಫ್ರೀ ಬಸ್ ಯೋಜನೆ ಮಾಡಿ ಅಂತವ್ರೆ. ಪಾಪ ಹೆಂಗಸರಿಗೆ ಫ್ರೀ ಬಸ್ ಮಾಡಿರೋದ್ರಿಂದ ಆಫೀಸ್ಗೆ ಹೋಯ್ತಾರೆ, ದೇವಸ್ಥಾನಕ್ಕೆ ಹೋಯ್ತಾರೆ, ಇನ್ನೆಲ್ಗೂ ಹೋಗಲ್ಲ. ಈ ಗೌರ್ಮೆಂಟ್ ಏನಾದರೂ ನಿಮ್ ಗಂಡಸರಿಗೆ ಫ್ರೀ ಬಸ್ ಮಾಡಿದ್ರೆ ಎಲ್ಲ ಗೋವಾಕ್ಕೆ ಹೋಗ್ಬಿಡೋರಿ. ನಾವು 3-4 ಸಾವಿರ ಬಸ್ಗಳನ್ನ ಸರ್ಕಾರದಿಂದ ಬಿಡಬೇಕಾಗೋದು. ಆದ್ರಿಂದ ಗಂಡಸರಿಗೆ ಫ್ರೀ ಬಸ್ ಇಲ್ಲ. ನಮ್ಗೆ ಗೊತ್ತು ನಿಮ್ಮ ಟ್ಯಾಲೆಂಟ್ ಏನು ಅಂತ. ನಾನು ಶಿವಕುಮಾರ್ ಅವ್ರ ಜೊತೆ ಮಾತಾಡಿದೆ, ಏನಾಗ್ಬೋದು ಸಂಭವ ನೋಡಿ, ಈ ತರ ಆಗ್ಬಿಡುತ್ತೆ, ಹೌದಲ್ಲ? ಆದ್ರಿಂದ ಹೆಣ್ಮಕ್ಳು ಅವ್ರ ಉಪಯೋಗಿಸ್ಕೊತಾರೆ. ಆಮೇಲೆ ಅವ್ರು ಹೇಳಿದ್ರು 2,000 ರೂಪಾಯಿ ಮಹಿಳೆಯರಿಗೆ ಕೊಡ್ತಾ ಇದೀವಿ ಸರ್ಕಾರದಿಂದ. ಅದೇ ಗಂಡಸರು ಕೊಟ್ಟಿದ್ರೆ ಒಂದಿನಕ್ಕೆ ಫುಲ್ ಬಾಟ್ಲ ಕಳ್ಬಿಟ್ಟರು. ಮಹಿಳೆಯರು ಕೊಟ್ರೆ 1 ತಿಂಗಳ ರೇಷನ್, ಹೌದಲ್ವಾ? ಆದ್ರಿಂದ ಎಲ್ಲ ಭಾಗ್ಯಗಳನ್ನ ಕೊಟ್ಟಿದ್ದೀವಿ. 2 ವರ್ಷ ಆಯ್ತು, ಮುಂದಿನ ವರ್ಷದಲ್ಲಿ ಅವರು ಇನ್ನೂ ಹೆಚ್ಚಿನ ಭಾಗ್ಯವನ್ನ ಕೊಡ್ತಾರೆ. ಬಂದಿರೋದು ನಿಮ್ ಮಾತನ್ನ ಕೇಳಲಿಕ್ಕೆ, ನಾವು ನಿಮ್ ಜೊತೆ ಇದ್ದೀವಿ ಅಂತ ಅವರು ಕೂಡ ನಿಮ್ಮ ನೋವನ್ನ ಹೇಳ್ಕೊಳ್ತಾ ಇದ್ದಾರೆ. ಅವರು ಪಾಪ ಮಕ್ಕಳು, ಆ ಚಿಕ್ಕ ಮಕ್ಕಳು ಬಹಳ ನಾನು ನೋಡಿದೆ ಅಂತ 15 ವರ್ಷ ಮಕ್ಕಳು ಎಲ್ಲ ಈ ರೀತಿ ಆಗಿದ್ದು 10 ಜನ ನಾನು ನೋಡಿದ್ದೀನಿ ನನ್ನ ಕಣ್ಣಲ್ಲೇ. ಯಾರು ಯಾವ ಫ್ಯಾಮಿಲಿನೂ ಡೈಜೆಸ್ಟ್ ಮಾಡ್ಕೊಳಕ್ ಸಾಧ್ಯ ಇಲ್ಲ.